ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಟಾಪ್ 4 ಫುಡ್ಸ್ ನೀವು ದಿನನಿತ್ಯ ತೊಗೊಳ್ಬೇಕಾಗಿರೋಂಥದ್ದು. ಅಂದರೆ 4-5 ಫುಡ್ ಗ್ರೂಪ್ಸ್ನ ನಾವು ನೋಡೋಣ. ಇಂಟರ್ನೆಟಲ್ಲಿ ಹೋಗಿ ಹುಡುಕ್ದಾಗ, ಅಂದರೆ ಗೂಗಲಲ್ಲಿ ಹುಡುಕ್ದಾಗ ಆರೋಗ್ಯವಾಗಿ ಇರೋದಕ್ಕೆ ಏನೇನು ತೊಗೊಳ್ಬೇಕು ಅಂದರೆ ಒಂದು ದೊಡ್ಡ ಲಿಸ್ಟೇ ಬರುತ್ತೆ. ಬಟ್ ಅದರಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾರೆ, ಏನು ತೊಗೊಳ್ಬೇಕು, ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇವತ್ತು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಬೀಟ್ರೂಟ್. ಅಂದರೆ ನಮಗೆ ಬೀಟ್ರೂಟಲ್ಲಿ ಬರೋ ಅಂಥ ಆ ಕಲರ್ ಪಿಗ್ಮೆಂಟ್ ಏನಿದೆ ಅಲ್ವಾ, ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಮೈಯಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಆ ರೆಡ್ ಕಲರ್ ಪಿಗ್ಮೆಂಟ್ ಆಗಿರ್ಬೋದು, ಇಲ್ಲ ವೈಟಮಿನ್ ಬಿ ಆಗಿರ್ಬೋದು, ಇಲ್ಲ ನೈಟ್ರೇಟ್ ಕಂಟೆಂಟು ಸಹ ನಮಗೆ ಬೀಟ್ರೂಟಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಬೀಟ್ರೂಟ್ ತೊಗೊಂಡಾಗ ಏನಾಗುತ್ತೆ, ಜಾಸ್ತಿ ಜನಕ್ಕೆ ಈ ಲೈಫ್ ಸ್ಟೈಲಲ್ಲಿ ಅಂದರೆ ಈ ದಿನನಿತ್ಯ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಆಗುತ್ತೆ ಮೈಯಲ್ಲಿ. ಸೊ ಸ್ಟ್ರೆಸ್ ಆದಾಗ ನಮ್ಮ ಮೆದುಳಿಗೆ ಇಲ್ಲ ನಮ್ಮ ಹಾರ್ಟ್ಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ಟ್ರೆಸ್ ಬಂದಾಗ ಫಸ್ಟ್ 2 ಆರ್ಗನ್ಸ್ ಯಾವುದೇ ಎಫೆಕ್ಟ್ ಆಗುತ್ತೆ ಅಂದರೆ ಮೆದುಳು ಮತ್ತು ಹಾರ್ಟ್. ಇದೆರಡನ್ನೂ ನಾವು ಒಳ್ಳೆ ಕಂಡೀಷನಲ್ಲಿ ನೋಡ್ಕೊಳ್ಬೇಕು. ಅಂದರೆ ಅದಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿರಬೇಕು. ಕ್ಲೀನಾಗಿ ಬ್ಲಡ್ ಫ್ಲೋ ಆದಾಗ ನಮ್ಮ ಮೈಯಲ್ಲಿ ಆಗುವಂಥ ಸ್ಟ್ರೆಸ್ನ ನಾವು ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿದ್ದರೆ ಹಾರ್ಟ್ ಮತ್ತು ಬ್ರೈನ್ಗೆ ನಮ್ಮ ವಾಪಸ್ ಅದು ರೀಸರ್ಕ್ಯುಲೇಟ್ ಮಾಡುತ್ತೆ ಅಲ್ವಾ ಬ್ಲಡ್, ಅದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನೂ ಸಹ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬೋದು. ಬೀಟ್ರೂಟಲ್ಲಿ ನಮಗೆ ಸಿಗೋವಂಥ ಅಂಶ ಏನಿದೆ, ಫೋಲಿಕ್ ಆ್ಯಸಿಡ್ ಅಂತ ಕರಿತೀವಿ, ಇಲ್ಲ ನೈಟ್ರೇಟ್ಸ್ ಇರುತ್ತೆ, ಬಿ ವೈಟಮಿನ್ಸ್ ಇರುತ್ತೆ, ಅಯನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದೆಲ್ಲನೂ ಸಹ ನಿಮ್ಮ ಹಾರ್ಟ್ ಮತ್ತು ಬ್ರೈನ್ಗೆ ಬೇಕಾಗಿರೋಂಥ ಸಪೋರ್ಟಿವ್ ಫುಡ್ಸ್ ಅಂತ ಕರಿತೀವಿ. ಅಂದರೆ ಆ ಆರ್ಗನ್ಗೆ ಚೆನ್ನಾಗಿ ಫಂಕ್ಷನ್ ಮಾಡಬೇಕಂದ್ರೆ ಈ ಬೀಟ್ರೂಟ್ನ ನಾವು ದಿನನಿತ್ಯ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಬ್ರೈನ್ ಮತ್ತು ಹಾರ್ಟ್ ಮೇನ್ ಆರ್ಗನ್ಸ್ ಆಫ್ ದ ಬಾಡಿ ಅಲ್ವಾ, ಇದೆರಡು ಕ್ಲೀನಾಗಿ ಇಟ್ಕೊಂಡಾಗ ಮಿಕ್ಕಿದ ಎಲ್ಲ ರೀತಿಯ ಫಂಕ್ಷನಿಂಗ್ ಸಹ ಆಟೋಮ್ಯಾಟಿಕ್ಕಾಗಿ ಕ್ಲೀನಾಗಿ ಕಂಟ್ರೋಲಿಗೆ ಬರುತ್ತೆ. ಸೊ ಬೀಟ್ರೂಟ್ ಯಾರ್ಯಾರಿಗೆ ಇಷ್ಟ ಆಗೋದಿಲ್ವೋ ಅದಕ್ಕೆ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಇದೆ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಬಂದು ಪೊಮೊಗ್ರಾನೇಟ್. ಅಂದರೆ ನಾವು ಪೊಮೊಗ್ರಾನೇಟ್ ಬೀಜನ ಒಂದು 4-5 ಸ್ಪೂನ್ ದಿನ ತೊಗೊಳ್ಳೋದ್ರಿಂದನೂ ಸಹ ನಮ್ಮ ಮೈಯಲ್ಲಿ ಆ ಫೋಲಿಕ್ ಆ್ಯಸಿಡ್ ಆಗಿರ್ಬೋದು, ನೈಟ್ರೇಟ್ ಕಂಟೆಂಟ್ ಬೀಟ್ರೂಟಲ್ಲಿ ಏನೇನಿದೆ ಅದನ್ನು ನಮಗೆ ಪೊಮೊಗ್ರಾನೇಟಲ್ಲೂ ಸಹ ಸಿಗುತ್ತೆ. ಹಾಗಂತ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದಾ? ಆದಷ್ಟು ನಾವು ಡೈರೆಕ್ಟಾಗಿ ಬೀಜನ ತಿನ್ನಬೇಕು ಅಂತಲೇ ಅಡ್ವೈಸ್ ಮಾಡ್ತೀವಿ. ಯಾರ್ಯಾರಿಗೆ ಆ ಬೀಜ ಅಗಿಯೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ವೋ, ಇಲ್ಲ ತುಂಬ ನಾರಾಗಿರುತ್ತೋ ಅವರು ವಾರದಲ್ಲಿ 1-2-3 ಸತಿ ಜ್ಯೂಸ್ ಸಹ ಮಾಡಿಕೊಂಡು ಕುಡಿಬೋದು. ಮಾಡಿದಾಗ ಏನು ಮಾಡಬೇಕು, ಫಿಲ್ಟರ್ ಮಾಡಿದಾಗ 50% ಫೈಬರ್ ಇಲ್ಲ 50% ನಾರಿನಂಶ ಏನಿದೆಯೋ ಫಿಲ್ಟ್ರಿಂದ ತೆಗೆದು ವಾಪಸ್ ನೀವು ಜ್ಯೂಸ್ಗೆ ಮಿಕ್ಸ್ ಮಾಡಿಕೊಂಡಾಗ ಅದರ ಸೈಡ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಬೀಟ್ರೂಟ್ ಮತ್ತು ಪೊಮೊಗ್ರಾನೇಟ್ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ನಿಮ್ಮ ಹಾರ್ಟ್ ಮತ್ತು ಬ್ರೈನ್ ಫಂಕ್ಷನಿಂಗ್ ಆಪ್ಟಿಮಲ್ ಆಗಿರುತ್ತೆ. ಅಂದರೆ ಅದ್ರ ಬೆಸ್ಟ್ ಫಾರ್ಮಲ್ಲಿ ಇರುತ್ತೆ. ಎರಡನೇದು ಏನಂದರೆ ದಿನದಲ್ಲಿ ಒಂದು ಮುಷ್ಟಿಯಷ್ಟು, ಅಂದರೆ ಒಂದು ಹ್ಯಾಂಡ್ಫುಲ್ ಅಷ್ಟು ನೀವು ಡ್ರೈ ಫ್ರೂಟ್ಸ್ನ ಸೇವನೆ ಮಾಡೋದು. ಡ್ರೈ ಫ್ರೂಟ್ಸ್ ನಮಗೆ ಯಾವ್ದು ಮೇಯ್ನಾಗಿ ನೋಡಬೇಕಂದ್ರೆ ರೆಗ್ಯುಲರ್ ಡಯಟಲ್ಲಿ ನಾವು ಏನೇನು ನೋಡ್ಬೋದು ಅಂದರೆ ಬಾದಾಮಿ ನೋಡ್ಬೋದು, ಪಿಸ್ತಾ, ಇದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕ್ಯಾಶ್ಯೂ ನಟ್ಸ್ ಆಗಿರ್ಬೋದು, ವಾಲ್ನಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಫಿಗ್ಸ್ ಆಗಿರ್ಬೋದು, ಇಲ್ಲ ಡೇಟ್ ಆಗಿರ್ಬೋದು, ಇಲ್ಲ ಏಪ್ರಿಕಾಟ್ ಅಂತ ಕರಿತೀವಿ, ಅಂಜೀರನ್ನು ಯಾವುದಾದ್ರೂ ಆಗಿರ್ಬೋದು. ಇದರಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ಮತ್ತು ಬಾದಾಮಿ, ಪಿಸ್ತಾ, ಗೋಡಂಬಿ ಮತ್ತು ವಾಲ್ನಟ್ಸಲ್ಲಿ 2-3 ಒಂದೊಂದು ಕ್ಯಾಟಗರಿಯಲ್ಲಿ ತೊಗೊಂಡು ಎಲ್ಲ ಕಂಬೈನ್ ಮಾಡಿಕೊಂಡಾಗ ಒಂದು 20-30 ಗ್ರಾಮ್ ಪರ್ ಡೇ ತೊಗೊಂಡಾಗ ಮೈಗೆ ತುಂಬ ಒಳ್ಳೆ ಫ್ಯಾಟ್ ಸಿಗುತ್ತೆ. ಸೊ ಈ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟ್ಸ್ ಸಹ ನಮ್ಮ ದಿನನಿತ್ಯ ಡಯಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತೊಗೊಳ್ಳೋದಕ್ಕೆ. ಕೆಲವ್ರು ಏನು ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಒಳ್ಳೇದಲ್ವಾ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತಾರೆ. ಅಂದರೆ ಹಸ್ವಾದಾಗೆಲ್ಲ ಹೋಗಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ, ಸರಿ ಇದು ಹೆಲ್ದಿ ಫುಡ್ ಅಲ್ವಾ, ತೊಗೊಂಡಾಗ ಏನೂ ಆಗೋದಿಲ್ಲ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತಾರೆ. ಇದು ಸಹ ಮೈಗೆ ಒಳ್ಳೆಯದಲ್ಲ. ಏನು ಮಾಡುತ್ತೆ, ಜಾಸ್ತಿ ಏನಾದರೂ ತೊಗೊಂಡಾಗಲೂ ಸಹ ಮೈಗೆ ಅದರ ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಸೊ ಬೇಕಾಗಿರೋ ಅಷ್ಟು, ಅಂದರೆ ನಿಮಗೆ ಚಿಕ್ಕ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಹೊಟ್ಟೆ ಫುಲ್ ಆದ್ರೂ 15 ಗ್ರಾಮ್ ತೊಗೊಳ್ಬೋದು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು 25-30 ಗ್ರಾಮ್ವರೆಗೂ ಹೋಗಿ ಅಷ್ಟು ಡ್ರೈ ಫ್ರೂಟ್ಸ್ನ ದಿನನಿತ್ಯ ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಒಮೆಗಾ 3, ಒಮೆಗಾ 6 ಫ್ಯಾಟ್, ಅದ್ರ ಜೊತೆಗೆ ಜಿಂಕ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಇದೆಲ್ಲನೂ ಮೈಗೆ ಸೇರುತ್ತೆ. ಇದೆಲ್ಲನೂ ಹೋದಾಗ ನಮ್ಮ ದಿನನಿತ್ಯ ಕಾರ್ಯ ಇಲ್ಲ ಕೆಲಸ ಎಲ್ಲನೂ
ಕ್ಲೀನಾಗಿ ಆಗುತ್ತೆ, ಅಂದರೆ ಫೋಕಸ್ ಜಾಸ್ತಿ ಆಗುತ್ತೆ, ಅಟೆನ್ಷನ್ ಜಾಸ್ತಿ ಆಗುತ್ತೆ, ವೆಯ್ಟ್ ಸಹ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು, ವೆಯ್ಟ್ ಗೇನ್ ಆಗೋದಿಲ್ಲ. ಮತ್ತು ಇದ್ರ ಜೊತೆಗೆ ಕೆಲವ್ರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ, ಅವ್ರಿಗೂ ಸಹ ಯಾವ ಸಕ್ಕರೆ ತಿನ್ನಬೇಕು ಅನ್ನೋ ಆಸೆ ಇದ್ದಾಗ ಡೇಟ್ಸ್ ಇಲ್ಲ ಏಪ್ರಿಕಾಟ್ ಇದು ತೊಗೊಂಡಾಗ ಏನಾಗುತ್ತೆ, ಆ ಸಕ್ಕರೆ ಬೈಕೆ ಏನಿದೆ ಅದು ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಲಸ್ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ಸೊ ನಿಮ್ಮ ಡೈಜೆಷನ್ಗೆ, ಮಲಬದ್ಧತೆ ಇರೋರಿಗೆ ಇದಕ್ಕೆಲ್ಲದಕ್ಕೂ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದು 2ನೇ ಫುಡ್ ಗ್ರೂಪ್. 3ನೇ ಫುಡ್ ಗ್ರೂಪ್ ಏನಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಂದರೆ ಎಲೆ ತರಕಾರಿಗಳು. ವಾರದಲ್ಲಿ ಒಂದು 3ರಿಂದ 4 ಸತಿ ಇಲ್ಲ 2ರಿಂದ 3 ಸತಿನೂ ಆಗ್ಬೋದು. ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಸೊ ವಾರದಲ್ಲಿ ಒಂದು 2ರಿಂದ 3 ಸತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಂದರೆ ಈ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಇದೆಲ್ಲ ನೀವು ತಗೊಂಡಾಗ ಏನಾಗುತ್ತೆ, ಮೈಯಲ್ಲಿ ನಿಮಗೆ ಫೋಲೇಟ್ ಕಂಟೆಂಟ್ ಅಂದರೆ ಬಿ ವೈಟಮಿನ್ ಸಿಗುತ್ತೆ. ಜಾಸ್ತಿ ಜನ ನಾನ್ ವೆಜ್ ತಿನ್ನೋರೆಲ್ಲ ಏನು ಅನ್ಕೊತಾರೆ, ನಾನು ಚಿಕನ್ ತಿಂತೀನಿ, ಮಟನ್ ತಿಂತೀನಿ, ಫಿಶ್ ತಿಂತೀನಿ, ನನಗೆ ಬಿ ವೈಟಮಿನ್ಸ್ ಅದ್ರಲ್ಲಿ ಸಿಗುತ್ತೆ, ನನ್ನ B12 ಡೆಫಿಷಿಯನ್ಸಿ ಆಗೋದಿಲ್ಲ ಅಂತಾರೆ. ಬಿ ವೈಟಮಿನ್ ಆ್ಯಕ್ಚುಲಿ ನಮಗೆ ವೆಜಿಟೇರಿಯನ್ ಸೋರ್ಸಸಲ್ಲೂ ಸಿಗುತ್ತೆ, ಬಟ್ ಅದ್ರ ಕ್ವಾಂಟಿಟಿ ಏನಿದೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಪ್ಲಸ್ ನಾವು ಏನಾಗುತ್ತೆ ಅದನ್ನು ಚೆನ್ನಾಗಿ ಬೇಯಿಸಿದಾಗ ಇಲ್ಲ ಚೆನ್ನಾಗಿ ಅದನ್ನು ತರಕಾರಿನ ಕುಕ್ ಮಾಡಿದಾಗ ಏನಾಗುತ್ತೆ, ಅದು ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಅದು ಕಂಪ್ಲೀಟಾಗಿ ಹೋಗೋದಿಲ್ಲ. ಸೊ ವಾರದಲ್ಲಿ ಒಂದು 2ರಿಂದ 3 ಸತಿ ಮಾಡಿದಾಗ ಬಿ ವೈಟಮಿನ್ಸ್ ಮೈಗೆ ಸೇರುತ್ತೆ. ಬಿ ವೈಟಮಿನ್ಸ್ ತುಂಬಾ ಕ್ರೂಷಿಯಲ್. ಒಂದು, ಇದು ನಿಮ್ಮ ಮೆದುಳಿಗೆ ತುಂಬ ಫೋಕಸ್ ಮಾಡೋದಕ್ಕೆ ಇಂಪ್ರೂವ್ ಮಾಡುತ್ತೆ, ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಮಾಡುತ್ತೆ ಮೈಯಲ್ಲಿ, ಓವರಾಲ್ ನಿಮ್ಮ ಸಿಸ್ಟಮ್ ಡೈಜೆಷನ್ ಟ್ರ್ಯಾಕ್ ಸ್ವಲ್ಪ ಕ್ಲೀನಾಗಿರುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಈ ಪದೇ ಪದೇ ಜ್ವರ ಬರೋದಾಗಿರ್ಬೋದು, ಕೋಲ್ಡ್ ಆಗೋದಾಗಿರ್ಬೋದು, ವೈರಲ್ ಫೀವರ್ಸ್ ಆಗೋದಾಗಿರ್ಬೋದು, ಇದೆಲ್ಲನೂ ಸ್ವಲ್ಪ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತೆ. ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ನೀವು ಆದಷ್ಟು ತುಂಬಾ ಮುಚ್ಚಳ ಹಾಕ್ದಿರೋ ಕುಕ್ ಮಾಡಿದಾಗ ಏನಾಗುತ್ತೆ, ಆ ವೈಟಮಿನ್ಸ್ ಎಲ್ಲ ಎವಾಪ್ರೇಟ್ ಆಗ್ತಾ ಹೋಗುತ್ತೆ. ಸೊ ಕವರ್ ಮಾಡಿ, ಒಂದು ಲಿಡ್ ಕವರ್ ಮಾಡಿ ಪಲ್ಯ ಮಾಡಿದಾಗ ಇಲ್ಲ ಸಾರು ಮಾಡಿದಾಗ, ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡಿದಾಗ ಆದಷ್ಟು ಲಿಡ್ ಕ್ಲೋಸ್ ಆಗಿರಬೇಕು. ತರಕಾರಿ ಪಲ್ಯ ಮಾಡಿದಾಗಲೂ ಸಹ ಪಾಲಕ್ ಸೊಪ್ಪೇನಾದರೂ ಹಾಕಿ ಪಲ್ಯ ಮಾಡಿದಾಗ ಆದಷ್ಟು ಅದನ್ನು ನಮ್ಗೆ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಸ್ಟೆಪ್ ಅಫ್ಕೋರ್ಸ್ ಕ್ಲೀನಾಗಿ ತೊಳಿಬೇಕು. ಈ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ನಮಗೆ ಇನ್ಸೆಕ್ಟಿಸೈಡ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಕೆಮಿಕಲ್ಸ್ ಜಾಸ್ತಿ ಹಾಕ್ತಾರೆ. ಅದರಿಂದಾಗಿ ನೀವು ಆ ತರಕಾರಿನ ಯೂಸ್ ಮಾಡೋಕ್ಕೆ ಮುಂಚೆ ಕ್ಲೀನಾಗಿ ತೊಳಿಬೇಕು. ಬಟ್ ಕುಕ್ ಮಾಡೋದು ಸ್ವಲ್ಪ ಆದಷ್ಟು ಲಿಮಿಟಾಗಿ ಯೂಸ್ ಮಾಡಿ. ಜಾಸ್ತಿ ಮಾಡಿದಾಗ ಅದ್ರ ಫ್ಲೇವರ್ ಹೊಟ್ಟೋಗುತ್ತೆ. ಪ್ಲಸ್ ಅದರಲ್ಲಿ ಇರೋವಂಥ ನಮ್ಮ ಬಿ ವೈಟಮಿನ್ಸ್ ಮತ್ತು ಫೋಲಿಕ್ ಆ್ಯಸಿಡ್, ಫೋಲೇಟ್ ಅಂತ ಏನು ಕರಿತೀವಿ, ಇದೆಲ್ಲ ಸ್ವಲ್ಪ ಎವ್ಯಾಪ್ರೇಟ್ ಆಗುತ್ತೆ. ಇದೆಲ್ಲ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್, ಅಂದರೆ ತುಂಬ ಕುಕ್ ಮಾಡಿದಾಗ ಎವ್ಯಾಪ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಾರದಲ್ಲಿ ಒಂದು 3-4 ದಿವಸ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೋಟೀನು ತುಂಬ ಏನು ಅಂದ್ಕೊತಾರೆ ಜನ, ಸರಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಮಾತ್ರ ಪ್ರೋಟೀನ್ ಜಾಸ್ತಿ ಮಾಡ್ಕೊತಾರೆ ಡಯಟಲ್ಲಿ. ಅವರು ಮೊಟ್ಟೆ 8ರಿಂದ 9 ಮೊಟ್ಟೆ ತೊಗೊಳ್ಳೋದು, ಚಿಕನ್ ಮಾತ್ರ ತಿನ್ನೋದು, ಫಿಶ್ ಮಾತ್ರ ತೊಗೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೋಯಾ ಜಾಸ್ತಿ ತೊಗೊಳ್ಳೋದು. ವೆಯ್ಟ್ ಲಾಸಿಗೆ ಮಾತ್ರ ಅಲ್ಲ ನಮಗೆ ಪ್ರೋಟೀನ್ ಬೇಕಾಗಿರೋದು, ಬಟ್ ಜನರಲ್ ಡೆವಲಪ್ಮೆಂಟ್ ಅಂದರೆ ದಿನನಿತ್ಯ ನಮಗೆ ಬೇಕಾಗಿರುವಂಥ ಎನರ್ಜಿಗೂ ಸಹ ಪ್ರೋಟೀನ್ ಮೇನ್ ಬ್ಲಾಕ್ ಆಗುತ್ತೆ. ಅಂದರೆ ನಿಮಗೆ ಇಮ್ಯುನಿಟಿ, ಎನರ್ಜಿ ಲೆವೆಲ್ಸ್ ಮತ್ತು ಶಕ್ತಿ, ಮೈಯಲ್ಲಿ ಸ್ವಲ್ಪ ಶಕ್ತಿ ಇರಬೇಕು ಅಂದರೆ, ಹೇರ್ ಫಾಲ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ, ಮತ್ತು ಸ್ಕಿನ್ ನ್ಯೂಟ್ರಿಷನ್ಗೂ ಸಹ ನಾವು ಪ್ರೋಟೀನ್ ಮೇಲೆ ತುಂಬಾ ಎಂಫಸಿಸ್ ಕೊಡ್ತೀವಿ. ಸೊ ಡಯಟಲ್ಲಿ ಊಟ ಮಾಡುವಾಗ ಪ್ರೋಟೀನ್ ಕಂಟೆಂಟ್ನ ಕಾನ್ಷಿಯಸ್ ಆಗಿ, ಅಂದರೆ ತಟ್ಟೆಯಲ್ಲಿ ಇರೋವಾಗ ಚಿಕನ್ ಇಲ್ಲ ಫಿಶ್ ಇಲ್ಲ ಮೊಟ್ಟೆ ಮತ್ತು ಕಾಳುಗಳಾಗಿರ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾರದಲ್ಲಿ 1-2ರಿಂದ 3 ದಿವಸ ಉಸ್ಲಿ ಮಾಡ್ಕೊಳ್ಳೋದಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಡಯಟಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಇದ್ರ ಜೊತೆಗೆ ನಿಮಗೆ ಡ್ರೈ ಫ್ರೂಟ್ಸ್ ಏನಿದೆ ಅಲ್ವಾ, ಇದು ಸಹ ಪ್ರೋಟೀನ್ ಕಂಟೆಂಟ್ ಮೈಗೆ ಸೇರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರೋಟೀನ್ ಸಿಗುತ್ತೆ, ಬಟ್ ಕಂಪ್ಲೀಟಾಗೂ ಇರೋದಿಲ್ಲ ಅಂತಲ್ಲ. ಡಯಟಲ್ಲಿ ನಿಮಗೆ ಜಾಸ್ತಿ ಪ್ರೋಟೀನ್ ಬೇಕಂದರೆ ಅಫ್ಕೋರ್ಸ್ ನಾನ್ ವೆಜ್ ಸೋರ್ಸಸ್ ಬಂದರೆ ನಿಮಗೆ ಚಿಕನ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಇಲ್ಲ ಮೊಟ್ಟೆ ಸಿಗುತ್ತೆ. ಮಟನಲ್ಲೂ ಸಹ ಪ್ರೋಟೀನ್ ಇರುತ್ತೆ, ಬಟ್ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಸಹ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ನೋಡಿಕೊಂಡು ಆದಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ಅದ್ರ ಜೊತೆಗೆ ವೆಜಿಟೇರಿಯನ್ಸ್ಗೆ ದಿನ ಅಂದರೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರಲ್ಲಿ ಆದಷ್ಟು ಒಂದು ತಟ್ಟೆ ಕ್ವಾಂಟಿಟಿ ಒಂದು 1/3 ಪೋರ್ಷನ್ ಅಟ್ಲೀಸ್ಟ್ ನೀವು ಪ್ರೋಟೀನ್ನ ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ. ಕಾಳುಗಳಾಗಿರ್ಬೋದು, ಇಲ್ಲ ತೊಗರಿಬೇಳೆ, ಈ ಥರ ಸ್ಪ್ಲಿಟ್ ದಾಲ್ಸ್ ಅಂತ ಕರಿತೀವಿ. ಹಸಿ ನೀವು ತಿಂದರೆ ನಿಮಗೆ ಡೈಜೆಷನ್ ಆಗೋಲ್ಲ ಅನ್ನೋರಿಗೆ ಈ ತೊವೆ ಮಾಡಿದಾಗ ಇಲ್ಲ ಸಾಂಬಾರು ಮಾಡಿದಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಳೆನ ಉಪಯೋಗಿಸಿ ನೀವು ಸಾರು ಮಾಡಿಕೊಂಡಾಗ ನಿಮ್ಮ ಮೈಗೆ ಬೇಕಾಗಿರುವಂಥ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ.